ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ನಯನ ಶಂಕರ್. ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರಾವಳಿ ಭಾಗದ ಸಚಿವ ಹಾಗೂ ಸಚಿವರ ವಿರುದ್ಧ ಟಾಕ್ ವಾರ್ ಜೋರಾಗಿದೆ. ಹರೀಶ್ ಪೂಂಜಾ ಸೀರಿಯಲ್ ಅಫೆಂಡರ್ ಎಂಬ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಹರೀಶ್ ಪೂಂಜಾ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ದಿನೇಶ್ ಗುಂಡೂರಾವ್ ಬುರ್ಕಾ ಹಾಕಿಕೊಂಡಿರುವ ಲವ್ ಜಿಹಾದ್ಗೆ ಒಳಪಟ್ಟಿರುವ ವ್ಯಕ್ತಿ. ಹಾಗಾಗಿ ದಿನೇಶ್ ಗುಂಡೂರಾವ್ಗೆ ಹಿಂದೂಗಳಿಗಿಂತ ಮುಸಲ್ಮಾನರ ಮೇಲೆ ಪ್ರೀತಿ ಜಾಸ್ತಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಿಂದೂಗಳ ಹತ್ಯೆಯಾದ್ರೆ ದೊಡ್ಡ ಸುದ್ದಿಯಾಗುತ್ತೆ. ದಿನೇಶ್ ಗುಂಡೂರಾವ್ ಇನ್ನಷ್ಟು ತಿಳಿದುಕೊಳ್ಬೇಕು. ರಿವರ್ಸ್ ಲವ್ ಜಿಹಾದ್ ಆಗಿರುವ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗೋದು ನಮ್ಮ ಜಿಲ್ಲೆಯ ದುರ್ದೈವ. ದಿನೇಶ್ ಗುಂಡೂರಾವ್ ಇಸ್ಲಾಂ ಧರ್ಮದ ಮಹಿಳೆಯನ್ನ ಮದುವೆಯಾಗಿದ್ದಾರೆ. ಯಾವಾಗ್ಲೂ ಹಿಂದೂ ಹುಡುಗಿಯನ್ನ ಮುಸಲ್ಮಾನ ಹುಡುಗರು ಲವ್ ಜಿಹಾದ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಉಲ್ಟಾ ಆಗಿದೆ. ದಿನೇಶ್ ಗುಂಡೂರಾವ್ರನ್ನ ಅವರ ಹೆಂಡತಿ ಲವ್ ಜಿಹಾದ್ಗೆ ಒಳಪಡಿಸುವ ಕೆಲಸ ಮಾಡಿದ್ದಾರೆ. ಹೀಗಾಗಿ ಹಿಂದೂಗಳ ಭಾವನೆ ಬಗ್ಗೆ ಅವರಿಗೆ ಶ್ರದ್ಧೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಸುಹಾಸ್ ಹತ್ಯೆ ಪ್ರಕರಣ ಎನ್ಐಗೆ ವಹಿಸಲು ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪ್ರಕರಣ ಎನ್ಐಗೆ ವಹಿಸೋದಕ್ಕೆ ಸಚಿವ ಪರಮೇಶ್ವರ್ ಯಾಕೆ ಭಯ ಅಂತ ಬ್ರಿಜೇಶ್ ಚೌಟ ಪ್ರಶ್ನಿಸಿದ್ರು. ತನಿಖೆಯ ಮೊದಲೇ ಸುಹಾಸ್ ರೌಡಿ ಶೀಟರ್ ಕ್ರಿಮಿನಲ್ ಚಟುವಟಿಕೆಗಾಗಿ ಕೊಲೆ ಆಗಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಎನ್ಐಎ ತನಿಖೆಗೆ ಹಿಂದೇಟು ಹಾಕ್ತಾ ಇರೋದು ಅನುಮಾನ ಆತಂಕಕ್ಕೆ ಕಾರಣವಾಗಿದೆ ಅಂತ ಬ್ರಿಜೇಶ್ ಚೌಟ ಕಿಡಿಕಾರಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ 2013ರ ನಂತರ ಟಿಪ್ಪು ಆಗಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಹಿಂದೂಗಳ ಮಾರಣ ಹೋಮ ಮಾಡೋದಕ್ಕೆ ಸಿದ್ದರಾಮಯ್ಯ ಆಡಳಿತ ದುರ್ಬಳಕೆ ಮಾಡ್ತಾ ಇದ್ದಾರೆ. ಫಾಸಿಲ್ ಹತ್ಯೆ ಆದಾಗ ಸಿದ್ದರಾಮಯ್ಯ 25 ಲಕ್ಷ ನೀಡಿದ್ರು. ಸರ್ಕಾರ ಕೊಟ್ಟ ದುಡ್ಡಿನಲ್ಲೇ ಸುಪಾರಿ ಕೊಟ್ಟು ಸುಹಾಸ್ ಹತ್ಯೆ ಅಂತ ಶೋಭಾ ಕರಂದ್ಲಾಜೆ ಆರೋಪಿಸಿದ್ರು. ಕುಟುಂಬದ ಪರ ಕ್ಲೀನ್ ಚಿಟ್ ಕೊಟ್ಟ ಖಾದರ್ಗೆ ಶೋಭಾ ಕರಂದ್ಲಾಜೆ ತರಾಟೆಗೆ ತೆಗೆದುಕೊಂಡ್ರು. ಕೇರಳದಿಂದ ಬರುವವರಿಗೆ ಖಾದರ್ ದಾರಿ ಮಾಡಿಕೊಡ್ತಾ ಇದ್ದಾರೆ. ಯುಟಿ ಖಾದರ್ ಪರಮೇಶ್ವರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ರು. ಪರಮೇಶ್ವರ್ ಯಾವಾಗ್ಲೂ ನೋಡ್ತೀನಿ, ಕ್ರಮ ಮಾಡ್ತೀನಿ ಅಂತಾರೆ. ಪರಮೇಶ್ವರ್ ನಾಲಾಯಕ್ ಗೃಹ ಮಂತ್ರಿ ಅಂತ ಶೋಭಾ ಕರಂದ್ಲಾಜೆ ಲೇವಡಿ ಮಾಡಿದ್ರು. ರೌಡಿಗಳೆಲ್ಲ ಹಿಂದೂ ಸಂಘಟನೆ ಸೇರ್ಕೊಳ್ತಾ ಇದ್ದಾರೆ ಎಂದಿದ್ದ ಗುಂಡೂರಾವ್ ವಿರುದ್ಧ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ರು. ದಿನೇಶ್ ಗುಂಡೂರಾವ್ರದ್ದು ಎಲ್ಲ ಶೋಭಾ ಕರಂದ್ಲಾಜೆ ಸವಾಲ್ ಹಾಕಿದ್ರು. ಸಚಿವ ಜಮೀರ್ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಕೋಮು ಗಲಭೆಗೆ ಸಚಿವ ಜಮೀರ್ ಕಾರಣ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ರು. ನೀನು ಮೊದಲು ಕೋಮು ಪ್ರಚೋದನೆ ಮಾಡೋದನ್ನ ಬಿಡು ಅಂತ ವ್ಯಂಗ್ಯವಾಡಿದ್ರು. ಜಮೀರ್ ಬೂಟಾಟಿಕೆಗೋಸ್ಕರ ಪ್ರಚಾರಕ್ಕಾಗಿ ದೊಂಬರಾಟ ಮಾಡ್ತಾರೆ. ಕೋಮು ಗಲಭೆ ಸೃಷ್ಟಿ ಮಾಡೋದು ಬಿಟ್ಟು ಬಿಡು ಅಂತ ಏಕವಚನದಲ್ಲೇ ಎಂಪಿ ರೇಣುಕಾಚಾರ್ಯ ವ್ಯಂಗ್ಯವಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.